ಬಸ್ಸು ಎಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಹರ್ಷ ಸ್ಟೋರೀಸ್ ಅಂತ ಹೇಳ್ತಾ ಲಿಟ್ರಲಿ ಇವತ್ತಿನ ಟಾಪಿಕ್ ಏನಪ್ಪ ಅಂತ ಹೇಳಿದರೆ, ಇವತ್ತಿಂದ ಸ್ಟಾರ್ಟ್ ಆಗ್ತಿರುವಂಥ ಪೂರ್ಣ ಮಹಾ ಕುಂಭಮೇಳದ ಬಗ್ಗೆ ಒಂದೆರಡು ಡೀಟೇಲ್ಸ್ನ ಹೇಳಲಿಕ್ಕೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದೇ ರೀತಿಯಾಗಿ ಯಾರೆಲ್ಲ ನನ್ನ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ಗೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟ ಆದ ಒಂದು ಲೈಕ್ ಕೊಡಿ. ಹೇಗಿತ್ತು ಅಂತ ವಿಡಿಯೋ ಗೈಸ್, ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳೋದನ್ನು ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಬನ್ನಿ ಇವತ್ತಿಂದ ಏನು ಸ್ಟಾರ್ಟ್ ಆಗ್ತಿರುವಂಥ 13 ಜನವರಿಯಿಂದ 26 ಫೆಬ್ರವರಿ ತನಕ, ಅಂದರೆ ಮಹಾಶಿವರಾತ್ರಿ ತನಕ ಏನು ಇಡೀ ವಿಶ್ವದಾದ್ಯಂತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ಭಕ್ತಾದಿಗಳು ಬರುವಂಥ 40 ಕೋಟಿಗಿಂತ ಹೆಚ್ಚಿನ ಭಕ್ತಾದಿಗಳು ಬರುವಂಥ, ಅಂದರೆ ವಿಸಿಟ್ ಮಾಡುವಂಥ ದೊಡ್ಡ ಕುಂಭಮೇಳ ಅಂತ ಹೇಳಿದೆ ಪೂರ್ಣ ಮಹಾಕುಂಭಮೇಳ. ಎಸ್, ಇದು ಪೂರ್ಣ ಮಹಾಕುಂಭಮೇಳ 144 ವರ್ಷಗಳಿಗೊಮ್ಮೆ ಬರುವಂಥ ಪೂರ್ಣ ಮಹಾಕುಂಭಮೇಳ. ಇದರ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಇದು ಮೇನ್ ಆಗಿ ವಾರಣಾಸಿ ಅಂದರೆ ಬನಾರಸ್ ಕಾಶಿಲಿ ಆಗುವಂಥ ಮೇನ್ ಸಿಕ್ಕಾಪಟ್ಟೆ ದೊಡ್ಡ ಅಂದರೆ ಸಂಭ್ರಮದಿಂದ ಆಚರಿಸುವಂಥ, ನಮ್ಮ ಹಿಂದೂಗಳ ಪವಿತ್ರ ವಾರಣಾಸಿಯಲ್ಲಿ ಆಚರಿಸುವಂಥ ದೊಡ್ಡ ಒಂಥರ ಸಿಕ್ಕಾಪಟ್ಟೆ ದೊಡ್ಡ ಅದ್ಭುತವಾದ 144 ವರ್ಷಗಳಿಗೊಮ್ಮೆ ಬರುವಂಥ, ಅಂದರೆ ಈ ವರ್ಷ ನಾವು ನೋಡೋದು ಬಿಟ್ಟರೆ ಮುಂದಿನ ಜನ್ರೇಷನ್ನೇ ನೋಡೋದು, ಅಂದರೆ ಆ ರೀತಿ ಸಿಕ್ಕಾಪಟ್ಟೆ ದೊಡ್ಡದಾಗಿ ಮಾಡುವಂಥ ವಿಶ್ವ ಪ್ರಸಿದ್ಧ ಕುಂಭಮೇಳ ಆಗಿರೋದ್ರಿಂದ ಇಲ್ಲಿ ಸಾವಿರಾರು ಕೋಟಿಗಟ್ಟಲೆ 40 ಕೋಟಿ ಭಕ್ತಾದಿಗಳು ಬರುವಂಥ ನಿರೀಕ್ಷೆ ಇದೆಯಂತೆ. ಏನೋ ಗೊತ್ತಿಲ್ಲ, ವಾರಣಾಸಿ ಅಂತ ಬಂದರೆ ಮೊದಲಿಂದನೂ ಸಿಕ್ಕಾಪಟ್ಟೆ ಕ್ಷೇತ್ರ ಅಂತ ಬಂದರೂ ಕೂಡ ನಮ್ಮ ಹಿಂದೂಗಳ ಪವಿತ್ರ ಕ್ಷೇತ್ರನೂ ಹೌದು. ಅದೇ ರೀತಿಯಾಗಿ ಈ ಬಾರಿ ಪೂರ್ಣ ಮಹಾ ಕುಂಭಮೇಳ ಆಗ್ತಿರೋದ್ರಿಂದ ಸಿಕ್ಕಾಪಟ್ಟೆ ಪ್ರಸಿದ್ಧವಾಗಿರುವಂಥ ಕ್ಷೇತ್ರದಲ್ಲಿ, ಅದರಲ್ಲೂ ಸಿಕ್ಕಾಪಟ್ಟೆ ಭಕ್ತಾದಿಗಳು ಬರುವಂಥ ಕ್ಷೇತ್ರ ಆಗಿರೋದ್ರಿಂದ, ಅದರಲ್ಲೂ ಮೇನ್ ಆಗಿ 3 ಕುಂಭಗಳಲ್ಲಿ 3 ಟೈಪ್ ಇದೆ: ಅರ್ಧ ಕುಂಭಮೇಳ, ಪೂರ್ಣ ಕುಂಭಮೇಳ, ಅದೇ ರೀತಿಯಾಗಿ ಮಹಾಪೂರ್ಣ ಕುಂಭಮೇಳ ಅಂತ. ಈ ಬಾರಿ 144 ವರ್ಷಗಳಿಗೊಮ್ಮೆ ಆಗ್ತಿರೋದು ಮಹಾಪೂರ್ಣ ಕುಂಭಮೇಳ. ಅರ್ಧ ಕುಂಭಮೇಳ 6 ವರ್ಷಗಳಿಗೊಮ್ಮೆ ಆಗತ್ತೆ. ಇದರಲ್ಲಿ 4 ಕ್ಷೇತ್ರಗಳಲ್ಲಿ ಮಾತ್ರ ಆಗತ್ತಂತೆ. ಒಂದು ನಾಸಿಕ್, ಅದೇ ರೀತಿಯಾಗಿ ಹರಿದ್ವಾರ್, ಅದೇ ರೀತಿಯಾಗಿ ಉಜ್ಜಯಿನಿ ಮಹಾಕಾಲೇಶ್ವರ ಟೆಂಪಲ್ ಹತ್ರ, ಅದೇ ರೀತಿಯಾಗಿ ಕೊನೆಯದಾಗಿ ವಾರಣಾಸಿ ಅಂದರೆ ಕಾಶಿಲಾಗತ್ತೆ. 4 ಕಡೆ ಮಾತ್ರ ಈ ಕುಂಭಮೇಳಗಳು ನಡೆಯುತ್ತೆ. ಅರ್ಧ ಕುಂಭಮೇಳ 6 ತಿಂಗಳಿಗೊಮ್ಮೆ, ಅದೇ ರೀತಿಯಾಗಿ ಮಹಾಕುಂಭಮೇಳ 12 ವರ್ಷಗಳಿಗೊಮ್ಮೆ, ಅದೇ ರೀತಿ ಪೂರ್ಣ ಮಹಾಕುಂಭಮೇಳ 12 ವರ್ಷಗಳ 12 ಬಾರಿ, ಅಂದರೆ 144 ವರ್ಷಗಳಿಗೊಮ್ಮೆ ಇದು ಆಗತ್ತೆ. ಇದು ಮೇನ್ ಆಗಿ ವಾರಣಾಸಿಲಿ ಒಂದೇ ಕಡೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಭಕ್ತಾದಿಗಳು ಬರ್ತಾರೆ ಅಂತಾನೆ ಹೇಳ್ಬೋದಾಗಿದೆ. ಇವತ್ತಿಂದ ಶುರುವಾಗ್ತಿರುವಂಥ ಇದಕ್ಕೆ 40 ಕೋಟಿ ಭಕ್ತಾದಿಗಳು ಬರ್ತಾರಂತ ಇವಾಗ ಎಲ್ಲ ಕಡೆ ಗೊತ್ತಿದೆ. 40 ಕೋಟಿ ಭಕ್ತಾದಿಗಳಂತ ಹೇಳಿದ್ರೆ ಸಾಮಾನ್ಯ ಆಗಲಿಲ್ಲ. ಅರ್ಧ ಭಾರತ ಅಷ್ಟು ಜನ ವಿಸಿಟ್ ಕೊಡ್ತಾರೆ ಅಂತ ಅಪ್ಡೇಟ್ ಇದೆ. ಮತ್ತೇನಪ್ಪ ಅಂತ ಹೇಳಿದರೆ, ಒಂದು ಬುಕ್ಕಿಂಗ್ ಏನಾದರೂ ಹೋದರೆ ಮೊದಲಿಂದ ಬುಕ್ ಮಾಡಿದರೆ ಮಾತ್ರ, ಅಂದರೆ ನಮ್ದು ಇಲ್ಲಿಂದೆಲ್ಲ ಮುಂಬೈಯಿಂದ ಹೋಗಬೇಕಾಗತ್ತೆ. ಮತ್ತೇನಪ್ಪ ಅಂತ ಹೇಳಿದ್ರೆ, ಮುಂಬೈಯಿಂದ ಒಂದು ಟ್ರೈನ್ ಡೈಲಿ 3 ರಿಂದ 4 ಟ್ರೈನ್ ಇದೆ. 4 ಟ್ರೈನು ಕೂಡ ಇನ್ನೂ ಟಿಕೆಟ್ ಕನ್ಫರ್ಮ್ ಆಗಲ್ಲ, ಅಂದರೆ ರಿಗ್ರೆಟ್, ಅಂದರೆ ಟಿಕೆಟೇ ಇಲ್ಲ ಅಂತ ಬರುತ್ತೆ ಅಂತಲೇ ಹೇಳ್ಬೋದಾಗಿದೆ IRCTCಲಿ ಹೋದರೆ. ಆ ರೀತಿ ಫುಲ್ ರಶ್ ಇದೆ ವಾರಣಾಸಿಗೆ ಹೋಗ್ಲಿಕ್ಕೆ. ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಉತ್ಸುಕತೆಯಲ್ಲಿ ಎಲ್ಲ ಭಕ್ತಾದಿಗಳು ಇದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಇದು ಮೇನ್ ಆಗಿ ನಮ್ಮ ಪೂರ್ಣ ಮಹಾಕುಂಭ ಮೇಳ ಏನಿದೆ ವಾರಣಾಸಿಲಿ, ಅದು ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಇರುವಂಥ ಉತ್ತರ ಪ್ರದೇಶದಲ್ಲಿ ಆಗ್ತಿರುವಂಥ ಈ ದೊಡ್ಡ ಕುಂಭಮೇಳಕ್ಕೆ ಸಿಕ್ಕಾಪಟ್ಟೆ ಸೆಕ್ಯೂರಿಟಿ, ಅದೇ ರೀತಿಯಾಗಿ ಏನು ನೋಡ್ತೀರಾ ಜಾತ್ರೆಪೇಟೆ ಆದಂಗೆ ಫುಲ್ ಆ ರೀತಿ ಸಿಕ್ಕಾಪಟ್ಟೆ ಚಂದ ಇದೆ ಅಂತಲೇ ಹೇಳ್ಬೋದಾಗಿದೆ. ಅಲ್ಲಿಯ ವಾರಣಾಸಿಯ ಒಂಥರ ಸ್ಟೇಟ್ ಎಲ್ಲ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಸ್ವಚ್ಛಗೊಳಿಸ್ಕೊಂಡು ಆ ರೀತಿ ಭಕ್ತಾದಿಗಳು ಬರುವುದು ಸಿಕ್ಕಾಪಟ್ಟೆ ಫುಲ್ ಇದೆ. ನನ್ನ ಪ್ರಕಾರ ಒಂಚೂರು ರೂಮ್ ಸಿಗಲ್ಲ. ಅದೇ ರೀತಿಯಾಗಿ ಟಿಕೆಟ್ ಫ್ಲೈಟ್ ಪ್ರೈಸಲ್ಲಿ ಹೋದರೆ 10-12 ಸಾವಿರ ಎಲ್ಲ ಇದೆ ಇಲ್ಲಿಂದ ವಾರಣಾಸಿಗೆ. ಮೊದಲೆಲ್ಲ 7-8 ಸಾವಿರ ರೂಪಾಯಿ ಸಿಗ್ತಿತ್ತು, ಆದರೆ ಇವಾಗ ಟ್ರೈನ್ ಪ್ರೈಸ್ ಕೂಡ ಸೇಮ್ ಇದೆ, ಆದರೆ ಟಿಕೆಟ್ ಸಿಗಲ್ಲ. ಅದೇ ಮೇನ್ ರೀಸನ್ ಅಂತಲೇ ಹೇಳ್ಬೋದಾಗಿದೆ ಇಲ್ಲಿ ಪೂರ್ಣ ಮಹಾಕುಂಭಮೇಳಕ್ಕೆ ವಿಸಿಟ್ ಕೊಡಲಿಕ್ಕೆ. ಏನಾದರೂ ಸಿಕ್ಕಿದ್ರೆ ನೋಡೋಣ ಅಂತ ನಾ ಹೇಳ್ತೆ. ನೋಡ, ಇದಿಷ್ಟು ಪೂರ್ಣ ಮಹಾಕುಂಭಮೇಳ 13 ಜನವರಿಯಿಂದ 26 ಅಂದರೆ ಫೆಬ್ರವರಿ 26 ಶಿವರಾತ್ರಿ ತನಕ ಕೂಡ ಆಗ್ತಾ ಇದೆ. ಯಾರ್ಯಾರು ವಿಸಿಟ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಈ ರೀತಿಯ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.